ಗಂಡು ಮಗು ಹುಟ್ಟಿದ್ದಕ್ಕೆ ಪಾರ್ಟಿ ಕೊಡಿಸುವಂತ ಸ್ನೇಹಿತ ಕೇಳ್ತಾನೆ. ಪಾರ್ಟಿ ಕೊಡಿಸುವಂತ ಕೇಳಿದ ಆ ಸ್ನೇಹಿತನನ್ನೇ ಆತನ ಸ್ನೇಹಿತ ಮರ್ಡರ್ ಮಾಡಿಬಿಟ್ಟಿದ್ದಾನೆ. ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಸ್ನೇಹಿತನನ್ನ ಹತ್ಯೆ ಮಾಡಿದ್ದಾನೆ ಈತ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ವಣ್ಣೂರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಅಲ್ಲೆಲ್ಲರೂ ಕೂಡ ಮೊಹರಂ ಹಬ್ಬದ ಸಂಭ್ರಮದಲ್ಲಿದ್ದರು. ಆದರೆ ಆ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿ ನೆತ್ತರು ಹರಿದಿದೆ. ಹಣಮಂತಪ್ಪ ಯಮನಪ್ಪ ಇಟಗಿ ಎಂಬಾತನನ್ನ ಆತನ ಸ್ನೇಹಿತ ವಿಶ್ವನಾಥ ಪೂಜೇರಿ ಎಂಬಾತ ಕೊಲೆ ಮಾಡಿದ್ದಾನೆ. ಕಾರಣ, ವಿಶ್ವನಾಥ ಪೂಜೇರಿಗೆ ಗಂಡು ಮಗು ಹುಟ್ಟಿದೆ ಅಂತ ಹೇಳಿ ಪಾರ್ಟಿ ಕೊಡಿಸುವಂತ ಈ ಹಣಮಂತಪ್ಪ ಕೇಳಿದ್ದ. ಇದೇ ಕಾರಣಕ್ಕೆ ಆತನನ್ನ ಭೀಕರವಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಲ್ಲೆತ್ತಿ ಜಡ್ಜ್ ಹಾಕಿ ಮರ್ಡರ್ ಮಾಡಲಾಗಿರುವಂಥದ್ದು. ವಣ್ಣೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆತನ ಸ್ನೇಹಿತ ಕೊಲೆ ಮಾಡಿರುವಂತಹ ಘಟನೆ. ವಿಶ್ವನಾಥ ಪೂಜೇರಿ ಎಂಬಾತ ತನ್ನ ಸ್ನೇಹಿತ ಹಣಮಂತಪ್ಪ ಯಮನಪ್ಪ ಇಟಗಿಯನ್ನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡೋದಕ್ಕೆ ಕಾರಣ ಏನು? ನಿನಗೆ ಗಂಡು ಮಗು ಹುಟ್ಟಿದೆಯಲ್ಲ, ಪಾರ್ಟಿ ಕೊಡು ಅಂತ ಕೇಳಿದ್ದೇ ತಪ್ಪಾಗೋಯ್ತು. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ಗಂಡು ಮಗು ಹುಟ್ಟಿದೆ, ಪಾರ್ಟಿ ಕೊಡು ಅಂತ ಕೇಳಿದ್ದೇ ತಪ್ಪಾಯ್ತಾ? ಇವರಿಬ್ಬರ ನಡುವೆ ಏನಾದರೂ ವೈಮನಸ್ಸಿತ್ತಾ? ಇದ್ದಕ್ಕಿದ್ದಂಗೆ ಕೊಲೆ ಮಾಡುವ ಹಂತಕ್ಕೆ ಹೋಗಿದ್ದು ಯಾಕೆ ಇದು ಅಂತ? ನೋಡಿ ನವೀನ್, ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಮೊನ್ನೆ ಮೊಹರಂ ಸಂದರ್ಭದಲ್ಲಿ ನಡೆದಂಥ ಘಟನೆ. ಇಬ್ಬರು ಏನು ವಿಶ್ವನಾಥ್ ಪೂಜಾರಿ ಏನಿದ್ದಾನೆ ಈತ ಮತ್ತು ಹನುಮಂತಪ್ಪ ಏನಿದ್ದಾನೆ, ಹನುಮಂತಪ್ಪ ಇಟಗಿ ಅಂತೇಳಿ, ಇವರಿಬ್ಬರು ಭಾಳಷ್ಟು ಸ್ನೇಹಿತರು. ಮೊಹರಂ ಸಂದರ್ಭದಲ್ಲಿ ಇಬ್ಬರು ಕೂಡ ಎಣ್ಣೆ ಹಾಕಿಕೊಂಡು ಬಂದು ಗ್ರಾಮದಲ್ಲಿರ್ತಕ್ಕಂಥ ಕಟ್ಟೆ ಮೇಲೆ ಏನಂತಂದರೆ ಕುಳಿತಿರ್ತಾರೆ. ಆ ಸಂದರ್ಭದಲ್ಲಿ ಈ ವಿಚಾರ ಚರ್ಚೆ ಆಗತ್ತೆ. ವಿಶ್ವನಾಥ್ ಪೂಜಾರಿಗೆ ಗಂಡು ಮಗು ಆಗಿರುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ಬೈಕ್ ಒಂದನ್ನು ಖರೀದಿ ಮಾಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಈತ ಏನು ಹನುಮಂತಪ್ಪ ಏನಿದ್ದಾನೆ, ಈ ಎರಡನ್ನೂ ನೀನು ಪಡೆದುಕೊಂಡಿಯಾ, ಹಾಗಾಗಿ ನನಗೇನಂತಂದರೆ ಪಾರ್ಟಿ ಕೊಡಿಸ್ಬೇಕು ಅಂಥೇಳಿ ಬೇಡಿಕೆಯನ್ನು ಇಡ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರು ಸ್ನೇಹಿತರ ನಡುವೆ ಏನಂತಂದರೆ ವಾಗ್ವಾದ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ವಿಶ್ವನಾಥ್ ಏನಿದ್ದಾನೆ ಆತ ಏನಂತಂದರೆ ಈ ಅವ್ಯಾಚ ಶಬ್ದಗಳಿಂದ ಹನುಮಂತಪ್ಪನಿಗೆ ನಿಂದಿಸ್ತಾನೆ. ಇಂಥ ಸಂದರ್ಭದಲ್ಲಿ ಅದು ವಿಕೋಪಕ್ಕೆ ತಿರುಗಿ ಕೈ ಮಾಡಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವನಾಥನ ಕೈ ಏನಿದೆ ಅದು ಏನಂತಂದರೆ ಹನುಮಂತಪ್ಪಗೆ ತಾಕತ್ತೆ. ಅಂಥ ಸಂದರ್ಭದಲ್ಲಿ ಏನಂತಂದರೆ ಸಿಟ್ಟಿಗೆದ್ದಂಥ ಹನುಮಂತಪ್ಪ ಏನಿದ್ದಾನೆ ಆತ ಏನಂತಂದರೆ ವಿಶ್ವನಾಥನನ್ನು ಏನಂತಂದರೆ ಕಲ್ಲಿನಿಂದ ಕೊಚ್ಚಿ ಏನಂತಂದರೆ ಕೊಲೆ ಮಾಡಿರುವಂಥದ್ದು. ಇದು ಏನಂತಂದರೆ ಕೇವಲ ಬೈಕ್ ಹಾಗೇನೆ ಏನು ಗಂಡು ಮಗು ಹುಟ್ಟಿದೆ ಅನ್ನೋ ಕಾರಣಕ್ಕಾಗಿ ಪಾರ್ಟಿ ಕೇಳಿದ್ದಕ್ಕೆ ಇಬ್ಬರು ಸ್ನೇಹಿತರ ನಡುವೆ ಏನಂತಂದರೆ ಒಂದು ವಾಗ್ವಾದ ನಡೆದು ಏನಂತಂದರೆ ಕೊಲೆಯಲ್ಲಿ ಅಂತ್ಯಗೊಂಡಿರುವಂಥದ್ದು. ಏನಂತಂದರೆ ಈ ಕುರಿತಂತೆ ಅಂತಂದರೆ ನೇಸರ್ಗಿ ಠಾಣೆಯಲ್ಲಿ ಪ್ರಕರಣವು ಸಹ ದಾಖಲಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನೋಡಿ ನವೀನ್, ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಮೊನ್ನೆ ಮೊಹರಂ ಸಂದರ್ಭದಲ್ಲಿ ನಡೆದಂಥ ಘಟನೆ. ಇಬ್ಬರು ಏನು ವಿಶ್ವನಾಥ್ ಪೂಜಾರಿ ಏನಿದ್ದಾನೆ ಈತ ಮತ್ತು ಹನುಮಂತಪ್ಪ ಏನಿದ್ದಾನೆ, ಹನುಮಂತಪ್ಪ ಇಟಗಿ ಅಂತೇಳಿ, ಇವರಿಬ್ಬರು ಭಾಳಷ್ಟು ಸ್ನೇಹಿತರು. ಮೊಹರಂ ಸಂದರ್ಭದಲ್ಲಿ ಇಬ್ಬರು ಕೂಡ ಎಣ್ಣೆ ಹಾಕಿಕೊಂಡು ಬಂದು ಗ್ರಾಮದಲ್ಲಿರ್ತಕ್ಕಂಥ ಕಟ್ಟೆ ಮೇಲೆ ಏನಂತಂದರೆ ಕುಳಿತಿರ್ತಾರೆ. ಆ ಸಂದರ್ಭದಲ್ಲಿ ಈ ವಿಚಾರ ಚರ್ಚೆ ಆಗತ್ತೆ. ವಿಶ್ವನಾಥ್ ಪೂಜಾರಿಗೆ ಗಂಡು ಮಗು ಆಗಿರುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ಬೈಕ್ ಒಂದನ್ನು ಖರೀದಿ ಮಾಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಈತ ಏನು ಹನುಮಂತಪ್ಪ ಏನಿದ್ದಾನೆ, ಈ ಎರಡನ್ನೂ ನೀನು ಪಡೆದುಕೊಂಡಿಯಾ, ಹಾಗಾಗಿ ನನಗೇನಂತಂದರೆ ಪಾರ್ಟಿ ಕೊಡಿಸ್ಬೇಕು ಅಂಥೇಳಿ ಬೇಡಿಕೆಯನ್ನು ಇಡ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರು ಸ್ನೇಹಿತರ ನಡುವೆ ಏನಂತಂದರೆ ವಾಗ್ವಾದ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ವಿಶ್ವನಾಥ್ ಏನಿದ್ದಾನೆ ಆತ ಏನಂತಂದರೆ ಈ ಅವ್ಯಾಚ ಶಬ್ದಗಳಿಂದ ಹನುಮಂತಪ್ಪನಿಗೆ ನಿಂದಿಸ್ತಾನೆ. ಇಂಥ ಸಂದರ್ಭದಲ್ಲಿ ಅದು ವಿಕೋಪಕ್ಕೆ ತಿರುಗಿ ಕೈ ಮಾಡಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವನಾಥನ ಕೈ ಏನಿದೆ ಅದು ಏನಂತಂದರೆ ಹನುಮಂತಪ್ಪಗೆ ತಾಕತ್ತೆ. ಅಂಥ ಸಂದರ್ಭದಲ್ಲಿ ಏನಂತಂದರೆ ಸಿಟ್ಟಿಗೆದ್ದಂಥ ಹನುಮಂತಪ್ಪ ಏನಿದ್ದಾನೆ ಆತ ಏನಂತಂದರೆ ವಿಶ್ವನಾಥನನ್ನು ಏನಂತಂದರೆ ಕಲ್ಲಿನಿಂದ ಕೊಚ್ಚಿ ಏನಂತಂದರೆ ಕೊಲೆ ಮಾಡಿರುವಂಥದ್ದು. ಇದು ಏನಂತಂದರೆ ಕೇವಲ ಬೈಕ್ ಹಾಗೇನೆ ಏನು ಗಂಡು ಮಗು ಹುಟ್ಟಿದೆ ಅನ್ನೋ ಕಾರಣಕ್ಕಾಗಿ ಪಾರ್ಟಿ ಕೇಳಿದ್ದಕ್ಕೆ ಇಬ್ಬರು ಸ್ನೇಹಿತರ ನಡುವೆ ಏನಂತಂದರೆ ಒಂದು ವಾಗ್ವಾದ ನಡೆದು ಏನಂತಂದರೆ ಕೊಲೆಯಲ್ಲಿ ಅಂತ್ಯಗೊಂಡಿರುವಂಥದ್ದು. ಏನಂತಂದರೆ ಈ ಕುರಿತಂತೆ ನೇಸರ್ಗಿ ಠಾಣೆಯಲ್ಲಿ ಪ್ರಕರಣವು ಸಹ ದಾಖಲಾಗಿರುವಂಥದ್ದು. ನವೀನ್.